ಕಣ್ಣಿಗೆ ಕಾಣದ ದೇವರ ಹುಡುಕಾಟದ ನಡುವೆ ಜಗದ ಜೀವಿಗಳ ಕಣ್ಣೆದುರಿನ ದೇವತೆ ಅದೆಷ್ಟೋ ಕಷ್ಟಗಳನ್ನ ಸಹಿಸಿ ಅದೆಷ್ಟೋ ತ್ಯಾಗಗಳನ್ನ ಮಾಡಿ 9 ತಿಂಗಳು ತನ್ನ ಒಡಲ ಗರ್ಭದಲ್ಲಿ ನಮ್ಮನ್ನ ಹೊತ್ತು ಸಹಿಸಲ ಸಾಧ್ಯವಾದ ನೋವಿನ ನಡುವಲ್ಲೂ ಕಣ್ಣೀರಿನ ಹನಿಗಳಲ್ಲೇ ಖುಷಿಯ ಸಂಭ್ರಮವನ್ನ ಕಂಡ ಆ ತಾಯಿ ನಮ್ಮನ್ನ ಹೆತ್ತು ತೊದಲ ನುಡಿಯಲ್ಲಿ ಮೊದಲ ಮಾತನ್ನ ಕಲಿಸಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡೋದನ್ನ ಕಲಿಸಿ ಜಗತ್ತಲ್ಲಿ ನಾವು ಅನ್ನುವ ನಾವೆಲ್ಲ ಇವತ್ತು ಇಷ್ಟು ಸುಂದರವಾದ ಬದುಕನ್ನು ಕಾಣ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಪಾಲಿನ ಆ ದೇವತೆ ತಾಯಿ ಅಮ್ಮ ಅನ್ನುವ 2 ಅಕ್ಷರಗಳಲ್ಲಿರೋ ಪ್ರೀತಿ ಮಮತೆ ವಾತ್ಸಲ್ಯ ಜೀವನದ ಕಟ್ಟ ಕಡೆಯ ತನಕ ನಾವು ಆ ತಾಯಿಗೆ ಏನೇ ಗಿಫ್ಟ್ಗಳನ್ನು ಕೊಡ್ಲಿ ಆ ತಾಯಿನ ಹೇಗೆ ನೋಡ್ಕೊಳ್ಳಿ ಆದ್ರೆ ಆ ಋಣವನ್ನ ಯಾವತ್ತೂ ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ಜನ್ಮ ಕೊಟ್ಟ ತಾಯಿಯ ಋಣದ ಭಾರ ಒಂಚೂರಾದ್ರೂ ಕಡಿಮೆ ಆಗ್ಬೇಕು ಅಂದ್ರೆ ಆ ದೇವತೆಯ ಕಟ್ಟ ಕಡೆಯ ಉಸಿರಿರುವವರೆಗೆ ಮಕ್ಕಳಿಂದಾಗಿ ಆ ತಾಯಿ ಕಣ್ಣೀರು ಹಾಕಲಿಲ್ಲ ಅಂತ ಹೇಳಿದ್ರೆ ಜನ್ಮ ಕೊಟ್ಟ ಆ ಮಕ್ಕಳ ಬದುಕು ಸಾರ್ಥಕ ಅಂತ ಅನಿಸ್ಕೊಳ್ಳುತ್ತೆ. ಜಗತ್ತಿನ ಎಲ್ಲ ಅಮ್ಮಂದಿರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಅಶೋಕ್ ಪೊಳಲಿ ಅವರಿಂದ ಈ ನೃತ್ಯಾರ್ಪಣೆ. ಪೂರ್ತಿ ಉಪವಾಸ